ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನೋಡಿ, ನಾನು ನಿಮಗೆ ಇವತ್ತು ತ್ರಿಪ್ಲೆಕ್ಸ್ ಹೌಸ್ನ ತೋರ್ಸಕ್ಕೆ ಬಂದಿದ್ದೀನಿ. ಇದಿರೋದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್. ನಿಮ್ಗೆ ಲ್ಯಾಂಡ್ ಮಾರ್ಕು ಕೃಷ್ಣ ದ್ವಾರಕ ಹೋಟ್ಲ್ ಹಿಂಭಾಗದಲ್ಲೇ ಬರುತ್ತೆ, ಅಥವಾ RV ಇನ್ಸ್ಟಿಟ್ಯೂಟ್ ಕಾಲೇಜ್ ಏನಿದೆಯಲ್ಲ ಅಲ್ಲಿ ಬರುತ್ತೆ. ಇದು ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರು, 20/30 BDA ಲಕ್ಸುರಿ ತ್ರಿಪ್ಲೆಕ್ಸ್ ಹೌಸ್. ಮನೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ರಸ್ತೆ ಬಗ್ಗೆ ಹೇಳ್ಬಿಡ್ತೀನಿ. 25 ಅಡಿ ವೈಡ್ ರಸ್ತೆ, ಫುಲ್ ಅಕ್ಕಪಕ್ಕ ನೋಡ್ತಾ ಇದ್ದೀರಾ ಡೆವಲಪ್ ಆಗಿರುವಂತಹ ಮನೆ ಮತ್ತು ಲೇಔಟ್ ಆಗಿದ್ದಿರುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ, ಈ ಮನೆಗೆ ನೀವು ವಿಚಾರಿಸ್ಬೇಕನ್ನೋ ಹಾಗಿದ್ರೆ ಡೈರೆಕ್ಟ್ ಓನರ್ ನಂಬರ್ಗೆ ಕಾಲ್ ಮಾಡ್ಬೋದು. ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಮೆನ್ಷನ್ ಮಾಡಿರ್ತೀನಿ, ವಿತ್ ಲೊಕೇಶನ್ ಸಮೇತ. ಒಂದು ಸಲ ಡಿಸ್ಟೆನ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಓನರ್ ಹೆಸರು ಬಂದು ಕೃಷ್ಣೇಗೌಡ, ನಮ್ಮ ಕನ್ನಡದವರು. ಓಕೆ, ಫ್ರಂಟ್ ಎಲಿವೇಶನ್ ಈ ಥರ ಇದೆ ನೋಡಿ. ಸ್ಟ್ರಕ್ಚರ್ ವಾಲ್ ಪೇಂಟಿಂಗ್ ಕೊಟ್ಟಿದ್ದಾರೆ, ಮತ್ತು ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗು, CNC ಕಟ್ಟಿಂಗ್, 4 ಫೋಲ್ಡಬಲ್ ಗೇಟು, ಅದ್ರ ಜೊತೆಗೆ ಫಂಡ್ರೋಮ್ಯಾಕ್ಸ್ ಅಟ್ಯಾಚ್ ಆಗಿ ಕೊಟ್ಟಿರುವಂಥದ್ದು. ಇದು ಕಾರ್ ಪಾರ್ಕಿಂಗ್ ಅಂತಲೇ ಮಾಡಿರುವಂತಹ ಗೇಟು. ವಾಕಿಂಗ್ ಗೇಟು ನಮ್ಗೆ ಈ ಕಡೆ ಬರುತ್ತೆ. ಈ ಮನೆ ಬಗ್ಗೆ ಪ್ರೈಸ್ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಫಸ್ಟು ಮನೆ ಫುಲ್ ವಾಚ್ ಮಾಡಿ, ಅರ್ಧ ವಾಚ್ ಮಾಡಿಬಿಟ್ಟು ಪ್ರೈಸ್ ಎಷ್ಟು ಅಂತ ಕೇಳಕ್ಕೆ ಹೋಗಬೇಡಿ. ನೋಡಿ, ಇದು ಪಾರ್ಕಿಂಗ್ ಲೇಔಟು. ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ನಮಗೆ ಬೋರ್ವೆಲ್ ಇದೆ, ಕಾವೇರಿ ಮೀಟರ್ ಕೊಟ್ಟಿದ್ದಾರೆ, 2 ನಲ್ಲಿ ಟ್ಯಾಪ್ಗಳು ಇದೆ, 2x4 ವೆಟ್ರಿಫೈಡ್ ಟೈಲ್ಸ್ ಸುತ್ತ ಕೊಟ್ಟಿರುವಂಥದ್ದು. ಮೇಂಟೆನೆನ್ಸ್ ಈಸಿಗೆ. ಗ್ಯಾಸ್ ಏನಾದ್ರು ಇದ್ದರೆ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ವಿತ್ ಗ್ಯಾಸ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಸೇಫ್ಟಿಗೆ ಡೋರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸಂಪ್ ಇದೆ, 10,000 ಲೀಟರ್ ಇರುವಂತಹ ಸಂಪು. ಫ್ಲೋರಿಂಗ್ ಬಂದು 1x1 ಸೆರಾಮಿಕ್ ಟೈಲ್ಸು, ಆ್ಯಂಟಿ ಸ್ಕಿಡ್ಡು. ಎಲೆಕ್ಟ್ರಿಕ್ ಮೀಟರ್ ಅಲ್ಲಿದೆ, ಪರ್ಮನೆಂಟ್ ಅಪ್ಲೈ ಮಾಡಿದ್ದಾರೆ, ವಿತಿನ್ 2 ಡೇಸಲ್ಲಿ ಬರುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ 4 ಅಡಿವರೆಗೂ ಹಾಕಿರುವಂಥದ್ದು. ಅದ್ರ ಜೊತೆಗೆ ಬಾರ್ಡರ್ ಎಲ್ಲ ಕೊಟ್ಟಿದ್ದಾರೆ. POP, ಫಾಲ್ ಸೀಲಿಂಗ್, PVC ಫಾಲ್ ಸೀಲಿಂಗ್ ಸಿಗುತ್ತೆ ನಿಮಗೆ. ನೋಡಿ, 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಸೆಟ್ ಬ್ಯಾಕ್ಗೋಸ್ಕರ ಜಾಗ ಬಿಟ್ಟಿದ್ದೀವಿ. ಓಡಾಡೋದಕ್ಕೆ ಮೇನ್ ಡೋರ್ ಕೂಡ ಕೊಟ್ಟಿದ್ವಿ MS-ಇಂದು. UPVC ಸ್ಲೈಡಿಂಗ್ ವಿಂಡೋ ಕೂಡ ಇದೆ. ಹಾಗೆ ನಿಮಗೆ UPS ಪಾಯಿಂಟ್ ಇಲ್ಲಿ ಕೆಳಗಡೆ ಬರುತ್ತೆ. EV ವೆಹಿಕಲ್ಸ್ಗಳೆಲ್ಲ ಇದ್ದರೆ ನಿಮ್ಮ ಹತ್ರ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಸಾಕೆಟ್ ಎಲ್ಲ ಇದೆ, ಎಲ್ಲ ಕಡೆ ಇದೆ. ಟೋಟಲ್ 5 ಕಡೆ ಇದೆ. ಓಕೆನಾ. ಫ್ಯೂಚರಲ್ಲಿ ನೀವು ಒಂದು ರೂಮ್ ಮಾಡ್ಕೊತೀನಿ ಅನ್ನೋ ಹೋಗಿದ್ರೆ ಬೀಮ್ ಬಿಟ್ಟಿದ್ದೀವಿ, ಆ ಬೀಮ್ಗೆ ಗೋಡೆನ ಕಟ್ಕೊಂಡ್ರೆ ಒಂದು ರೂಮ್ ಇಲ್ಲೇ ಆಗಿ ಹೋಗ್ಬಿಡುತ್ತೆ. ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಈ ಮನೆಯ ನೋಟ ಇಷ್ಟಿದೆ. ಸಖತ್ತಾಗಿದೆ ಮನೆ ಮಾತ್ರ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ವಿಡಿಯೋ ಕೊನೆ ತನಕ ನೋಡಿ. ಏನಾದರೂ ಡೌಟ್ ಇದ್ದರೆ ಓನರಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಈಗ ಮನೆ ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆ ಸ್ಟೇರ್ ಕೇಸ್ ಬಗ್ಗೆ ಹೇಳ್ತೀನಿ. ಸ್ಟೇರ್ ಕೇಸ್ ನಮಗೆ ಲಪೋತ್ರ ಆ್ಯಂಟಿಸ್ಕಿಡ್ ಗ್ರಾನೈಟ್ ಕೊಟ್ಟಿರುವಂಥದ್ದು, ಮತ್ತು ಟೀಕ್ವುಡ್ ಪಿಲ್ಲರು, SS ರೈಲಿಂಗ್ಸ್ 304 ಗೇಜು, 4 ಅಡಿ ವೈಡಾಗಿದೆ. ಸ್ಲಿಪ್ಪರ್ ಎಲ್ಲ ಇಲ್ಲೇ ಕೆಳಗಡೆ ಬಿಟ್ಟು ಹೋಗಬೇಕು. 4 ಅಡಿ ವೈಡಾಗಿದೆ. ಸೋಫಾ ಎಲ್ಲ ಮೇಲ್ಗಡೆ ತೊಗೊಂಡು ಹೋಗ್ಬೋದು. ವಾ, ಪಾರ್ಕಿಂಗೇ ಇಷ್ಟು ಅದ್ಭುತವಾಗಿ ಬಂದಿದೆ. ಮನೆ ಇನ್ನು ಯಾವ ಥರ ಬರಬಾರ್ದು ಯೋಚನೆ ಮಾಡಿ. ನೋಡಿ, ಹ್ಯಾಂಡ್ ಗ್ರಾಬರ್ ಎಲ್ಲ ಇದೆ, SS ರೈಲಿಂಗ್ಸ್ದು. 2 ಕಡೆಯೂ 2x4 ವೆಟ್ರಿಫೈಡ್ ಟೈಲ್ಸ್ ಇದೆ. ಅದಕ್ಕೆ ಅಟ್ಯಾಚ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ 12 mm ಕೊಟ್ಟಿರುವಂಥದ್ದು. ಈಗ ಮೇಲ್ಗಡೆಯಿಂದ ಕೆಳಗಡೆ ನಾನು ನಿಮಗೆ ಕವರ್ ಮಾಡಿ ತೋರಿಸ್ತೀನಿ. ಏರಿಯಾ ವೈಸ್ ನೋಡಿ, ಫುಲ್ ಡೆವಲಪ್ ಆಗಿರೋದು. 4 ಅಡಿ ಹೈಟ್ ಇದೆ. ಮಕ್ಕಳು ಎಲ್ಲ ಬಂದು ನಿಂತ್ಕೋಬೋದು, ಯಾವುದೇ ಥರ ತೊಂದರೆ ಆಗಿಲ್ಲ. PVC ಫಾಲ್ ಸೀಲಿಂಗು ಮೇಲ್ಗಡೆ, ಸ್ಪಾಟ್ಲೈಟು. ಇದು ನಾರ್ತ್ ಫೇಸ್ ಸೈಟು, ಈಸ್ಟ್ ಫೇಸ್ ಮೇನ್ ಡೋರು. 8 ಇಂಚಸ್ ವಾಸ್ಕಲ್ ಕೊಟ್ಟಿದ್ದಾರೆ. ಟೀಕ್ವುಡ್, ಬರ್ಮಾ ಟೀಕ್ವುಡ್ಡು ಡೋರು ನೋಡಿ, ಎಷ್ಟು ಗ್ಲಾಸಿ ಫಿನಿಷಲ್ಲಿ ಇದೆ. PU ಪಾಲಿಶ್ ಎಲ್ಲ ಮಾಡಿದ್ದಾರೆ. ಈಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಗೆಳೆಯರೆ, ಇದು ಒಂದು ಹಾಲಲ್ಲಿ ಫ್ಲೋರಿಂಗು ಗ್ರಾನೈಟು, ಮಿಲ್ಕಿ ವೈಟು ಅಥವಾ ವೆಲ್ವೆಟ್ ವೈಟ್ ಅಂತ ಹೇಳ್ತೀವಿ. ನೋಡಿ, ಇದು ಆಪೋಸಿಟ್ ವಾಲ್ ಏನು ನೋಡ್ತಾ ಇದ್ದೀರಾ, ಸೋಫಾ ಅಲೈನ್ಮೆಂಟ್ ಏರಿಯಾ. L ಶೇಪಲ್ಲಿ ಸೋಫಾನ ಇಟ್ಕೋಬಹುದು. ರಾಫ್ಟರ್ ಆ್ಯಂಡ್ ವಿನಿಯರು POP 3 ಅಟ್ಯಾಚ್ ಆಗಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಲುಕ್ಕು ಇನ್ಹೆನ್ಸ್ ಸಾಕಾಗಿ ಬಂದಿರುವಂಥದ್ದು. ಈಗ ನಾನು ನಿಮಗೆ ಆ ಸ್ವಿಚ್ ಬೋರ್ಡಿಂದ ಈ ಕಡೆ ಕವರ್ ಮಾಡಿ ತೋರಿಸ್ಕೊಡ್ತೀನಿ. ಎಂಟ್ರಿ ಆದೆ, ಅಲ್ಲಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸಿದೆ. TV ಕ್ಯಾಬಿನೆಟ್ ನೋಡ್ತಾ ಇದ್ದೀರಾ, ನಿಮಗೆ ಚಾರ್ಕೋಲ್ ಶೀಟ್, ಅದು ಏನು ಗ್ರೇ ಕಲರ್ ಕಾಣಿಸ್ತಿದೆ ಅಲ್ಲ, ಅದು ವಿನಿಯರ್
ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ಟಿ ವಿ ಕ್ಯಾಬಿನೆಟ್ ವಾಲ್ ಮೌಂಟ್ ಆಗಿರುತ್ತೆ. ಕಸ ಎಲ್ಲ ಈಸಿಯಾಗಿ ಗೂಡಿಸ್ಕೋಬೋದು. ಈಗ ಈ ಕಡೆ ತೋರಿಸ್ತೀನಿ ನೋಡಿ. ವಿಂಡೋ ಬಂದು ನಮಗೆ 8x7 ಇರುವಂಥದ್ದು. ರಸ್ತೆ ಕಡೆ ಇರುವ ಎಲ್ಲ ಗಾಳಿ ಬೆಳಕು ಮನೆ ಒಳಗಡೆ ಬರಲಿ ಅಂತ ಇಷ್ಟು ದೊಡ್ಡ ವಿಂಡೋ ಕೊಟ್ಬಿಟ್ಟಿದ್ದಾರೆ. ಒಂದು ವಿಂಡೋ ಓಪನ್ ಮಾಡಿದರೆ ಮನೆ ಒಳಗಡೆ ಸಿಕ್ಕಾಪಟ್ಟೆ ಗಾಳಿ ಬೆಳಕು. ನಾರ್ತ್ ವೆಸ್ಟ್ ಓಪನ್ ಆಗಿದೆ, ಇದು ಈಸ್ಟ್ ವೆಸ್ಟ್ ಓಪನ್ ಆಗಿರೋದು. ವಾಸ್ತು ಪ್ರಕಾರ ತುಂಬ ಒಳ್ಳೆಯದು. ವಾಲ್ ಕ್ಲೈನಿಂಗ್ ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಮಾಡಿದ್ದಾರೆ. ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿ ಬಂದಿದೆ. ಡೈರೆಕ್ಟಾಗಿ ಒಂದು ಸಲ ಬಂದು ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರು ಐಡಲ್ಗಳು ಏನಾದರೂ ವೆಲ್ಕಮ್ ಬೋರ್ಡ್ ಏನಾದರೂ ಇದ್ದರೆ ಅಲ್ಲಿ ಇಡ್ಬೋದು. ನನ್ನ ಪ್ರಕಾರ ಅಲ್ಲಿ ಫಿಶ್ ಟ್ಯಾಂಕ್ ಇಟ್ಟರೆ ಈ ಮನೆಗೆ ಕಳೆನೇ ಬೇರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಇಷ್ಟು ಈ ಕಡೆಯಿಂದ ನಿಂತ್ಕೊಂಡು ತೋರಿಸಿದ್ರೆ ಕಾಣಿಸುವಂಥದ್ದು. ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ ಇದೆ ನೋಡಿ. ಎಂಟೈರ್ ಇದೆಲ್ಲ ವಾಲ್ ಕ್ಲೈನಿಂಗ್ ನಿಮಗೆ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ. ಖರ್ಚು ಸಿಕ್ಕಾಪಟ್ಟೆ ಕಂಟ್ರಿ, ಅದು ಮೇಂಟೆನೆನ್ಸ್ ಈಸಿ. ಹಿಚ್ಚಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ ಪೂಜಾ ರೂಮ್ಗೆ, 2 ಡೋರ್ ಇರುವಂಥದ್ದು. ಫ್ರೇಮ್ ಎಲ್ಲ ಟೀಕ್ ವುಡ್ಡು ನೋಡಿ. ಒಬ್ಬರು ಆರಾಮಾಗಿ ಕೂತ್ಕೋಬೋದು, ಪೂಜೆ ಮಾಡ್ಬೋದು ನೆಮ್ಮದಿಯಾಗಿ. ಪೂಜಾ ಸಾಮಗ್ರಿ ಎಲ್ಲ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಡ್ರಾಯರ್ ಥರ ಕೊಟ್ಟಿದ್ದಾರೆ, ಸ್ಲೈಡರ್ ಅದು. ಫೋಟೋ ಫ್ರೇಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ ಕೊಟ್ಟಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈನಿಂಗು ವಿತ್ ಗೋಲ್ಡನ್ ಬಾರ್ಡರು. ವಿನಿಯರ್ ಲ್ಯಾಮಿನೇಷನ್ ಇಂಟೀರಿಯರ್ ವರ್ಕ್ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ ಪೂಜಾ ರೂಮ್ಗೆ. ಇದಾಯ್ತಾ? ಈಗ ನಾನು ನಿಮಗೆ ಅಡುಗೆ ಮನೆ ತೋರಿಸ್ಕೊಡ್ತೀನಿ. ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ವುಡನ್ ಪಿಲ್ಲರ್ಗಳು, ಗ್ಲಾಸಿ ಫಿನಿಶ್ ಕೊಟ್ಟಿರುವಂತಹ ವುಡನ್ ಪಿಲ್ಲರ್. ಏನದು ಗ್ಲಾಸಿ ಫಿನಿಶ್ ಇದೆಲ್ಲ ಲ್ಯಾಮಿನೇಷನ್ ಶೀಟು ವುಡನ್ ಪ್ಯಾಟರ್ನ್ ಇರುವಂಥದ್ದು. ಗೆಳೆಯರೆ, ಆಪೋಸಿಟೇ ನೋಡ್ತಾ ಇದ್ದೀರಾ ಡೈನಿಂಗ್ ಹಾಲ್ ಏರಿಯಾ. 4 to 6 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಇಟ್ಕೋಬಹುದು ಅಲ್ಲಿ. ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ಇಂಟೀರಿಯರ್ ವರ್ಕು ಲೈಕ್ ಹೇಳ್ಬಾರ್ದು, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮನೆ. ವಾವ್ ನೋಡಿ, ಇದು ಡೈನಿಂಗ್ ಹಾಲ್ ಏರಿಯಾಕ್ಕೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇಲ್ಲಿ. ಈಗ ನನ್ನ ಎಡಭಾಗದಲ್ಲಿ ಪೂಜಾ ರೂಮ್ ಇದೆ, ಅದನ್ನು ಕವರ್ ಮಾಡಿ ತೋರಿಸ್ಕೊಡ್ತೀನಿ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅಡುಗೆ ಮನೆನ. ನಿಮಗೆ ಅಲ್ಲಿ ಗ್ಯಾಸ್ ಪಾಯಿಂಟು, ಚಿಮ್ನಿ ಪಾಯಿಂಟು, ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ ಒಳಗಡೆ ಬರುತ್ತೆ. ಎಲ್ಲ ಜಿ ಪ್ರೊಫೈಲರು, ಗ್ಲಾಸಿ ಬ್ಲಾಕ್ ಫಿನಿಶ್ ಗ್ಲಾಸ್ ಅದು ಕೊಟ್ಟಿರುವಂಥದ್ದು. ಜಿ ಪ್ರೊಫೈಲರು ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಮೇಲ್ಗಡೆ ಅಕ್ರಾಲಿಕ್ ಲ್ಯಾಮಿನೇಷನ್ನು, ಓವರ್ ಹೆಡ್ ವಾರ್ಡ್ರೋಬರ್ ವಿತ್ ಪ್ರೊಫೈಲ್ ಲೈಟ್ನ ಕೊಟ್ಟಿರುವಂಥದ್ದು. ಇದೊಂದು ಅಡುಗೆ ಮನೆಯ ಲುಕ್ಕು. ಫಾಲ್ ಸೀಲಿಂಗ್ ಬಗ್ಗೆ ಹೇಳೋಣಾಗಿದ್ರೆ ಸೂಪರ್ ಕೂಲಾಗಿರುವಂತಹ POP ಫಾಲ್ ಸೀಲಿಂಗ್ ವಿತ್ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ, ಹಾಗೆ ಯುಟಿಲಿಟಿ ಇದೆ. ನಾನು ಆ ಪೊಸಿಷನ್ ಕವರ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಇರೋದನ್ನ ಕವರ್ ಮಾಡಿಬಿಡ್ತೀನಿ. ಈಗ ಯುಟಿಲಿಟಿ ನೋಡಿ, ಇಲ್ಲೂ ಕೂಡ ಒಂದು ಟೀಕ್ ವುಡ್ ಬಿಗ್ ವಿಂಡೋ ಬರುತ್ತೆ ಆ್ಯಂಡ್ ಅಟ್ಯಾಚ್ ಆಗಿ ಡೋರು. ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಕ್ಕೆ ಅಲ್ಲಿ ಕಷ್ಟ ಆದರೆ ಇಲ್ಲಿ ಬೇಕಾದ್ರೆ ನೀವು ಮಾಡ್ಕೋಬೋದು. ಇನ್ಲೆಟ್ ಔಟ್ಲೆಟ್ ಎಲ್ಲ ಇಲ್ಲೇ ಇದೆ. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಫ್ಯಾನ್ ಪಾಯಿಂಟು. ಈಗ ಈ ಡೋರ್ ಹಿಂದ್ಗಡೆಗೆ ಈ ಫಸ್ಟ್ ಫ್ಲೋರಿಗೆ ಒಂದು ಬಾತ್ರೂಮ್ ಅಥವಾ ಟಾಯ್ಲೆಟ್ ಬೇಕಲ್ವಾ, ಈ ಡೋರ್ ಹಿಂದ್ಗಡೆ ಸಿಗುತ್ತೆ ನೋಡಿ. 2x4 ವೆಟ್ರಿಫೈಡ್ ಟೈಲ್ಸು ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ. ನಿಮಗಿಲ್ಲಿ ಫ್ಲೋರ್ ಮೌಂಟ್ ಕಮೋಡ್ ಸಿಗುತ್ತೆ. ಯುಟಿಲಿಟಿ ಆಯಿತು. ಈಗ ಪ್ಯಾಂಟ್ರಿ ಯೂನಿಟ್ ಎಲ್ಲ ಇದೆ, ಅದು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಡೈನಿಂಗ್ ಹಾಲ್ ಎಲ್ಲ ಆದಮೇಲೆ ಇಲ್ಲಿ ಕಾರ್ನರಲ್ಲಿ ಕುಬೇರ ಮೂಲೆ ಅಂತ ಏನು ಹೇಳ್ತೀವಲ್ವ, ಅಲ್ಲಿ ಇವರು ಪ್ಯಾಂಟ್ರಿ ಯೂನಿಟ್ನ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದಿಷ್ಟು ಪ್ಯಾಂಟ್ರಿ ಯೂನಿಟ್ಟು. ಅದ್ರ ಪಕ್ಕದಲ್ಲೇ ನಾವು ಫ್ರಿಜ್ ಪಾಯಿಂಟ್ನ ಮಾಡಿದ್ದೀವಿ. ಅಲ್ಲಿ ಸರ್ಕ್ಯೂಟ್ ಎಲ್ಲ ಇದೆ, ಫ್ರಿಜ್ನ ಅಲ್ಲಿ ಇಟ್ಕೋಬೋದು. ಆಲ್ಮೋಸ್ಟ್ ಫುಲ್ ಫಸ್ಟ್ ಫ್ಲೋರ್ನ ಕವರ್ ಮಾಡಿ ತೋರಿಸಿದ್ದೀನಿ ಗೆಳೆಯರೆ. ನೋಡಿದ್ದೀರಾ? ಏನಾದರೂ ಕನ್ಫ್ಯೂಷನ್ ಇದ್ದರೆ ಫೋನಲ್ಲಿ ನೋಡೋದಕ್ಕೂ ಎದುರುಗಡೆ ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಪದೇ ಪದೇ ಹೇಳ್ತಾ ಇರ್ತೀನಿ, ಡೈರೆಕ್ಟಾಗಿ ಬನ್ನಿ ಒಂದು ಸಲ ನೋಡಿ. ಸ್ಟೇರ್ ಕೇಸು ಬೆಡ್ರೂಮ್ ಇರುವ ಸ್ಥಳಕ್ಕೆ ಹೋಗೋದಕ್ಕೆ ಟೀಕ್ ವುಡ್ ಪಿಲ್ಲರ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಮತ್ತು 304 gauge SS ರೇಲಿಂಗ್ಸ್ ಜಿಂದಲ್ದು ಕೊಟ್ಟಿರುವಂಥದ್ದು, ಹ್ಯಾಂಡ್ ಗ್ರಾಬರ್ ಎಲ್ಲ. ಸ್ಟೇರ್ ಕೇಸ್ಗೆ ಗ್ರಾನೈಟು. ಸ್ಟೇರ್ ಕೇಸ್ ಲೈಟಿಂಗ್ ಎಲ್ಲ ಇದೆ, ನೈಟ್ ಲೈಟಿಂಗ್ ಎಲ್ಲ ಕವರ್ ಆಗುತ್ತೆ. ವಾವ್
ನಿಮಗೆ ಈ ಸ್ಟೇರ್ಕೇಸ್ನ ಈ ಕಡೆ ಹಾಕಿರೋದ್ರಿಂದ ಹಾಲು ಕಿಚನ್ನು ಸ್ಪೇಷಿಯಸ್ ಜಾಗ ಸಿಗುತ್ತೆ. ಓಕೆ ಗೆಳೆಯರೆ, ಈಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ನೋಡಿ, ಇಲ್ಲಿ ಬಲಭಾಗಕ್ಕೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಎಡಭಾಗಕ್ಕೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಆ ಎರಡರ ಮಧ್ಯಭಾಗದಲ್ಲಿ ಸ್ಟಡಿ ಕ್ಯಾಬಿನೆಟ್ನ ಹಾಕಿರುವಂಥದ್ದು. ವರ್ಕ್ ಫ್ರಮ್ ಹೋಮ್ ಏನಾರು ಇದ್ರೆ ಬೇಕಾದ್ರೆ ಮಾಡ್ಕೋಬೋದು. ಹಾಗೆ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು. ಸಾರಿ, ನೋಡಿ ಸ್ಟೇರ್ಕೇಸ್. ಇದು ಒಂದು ಮಾಸ್ಟರ್ ಬೆಡ್ರೂಮು. ಫ್ಲೋರಿಂಗ್ ಗ್ರಾನೈಟ್ ಆಸ್ ಇಟ್ ಇಸ್ ಸೇಮ್. ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಇಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಒಂದು ಸ್ಟಡಿ ಕ್ಯಾಬಿನೆಟ್ ಇರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ 5x5. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ 3 ಸ್ಲೈಡರ್ ಬರುತ್ತೆ. ಅದ್ರ ಒಳಗಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಅದ್ರ ಹಿಂಗಡೆ ಮತ್ತು ಸ್ಟೋರೇಜ್ ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಓವರ್ ಹೆಡ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗು. ಒಂದು TV ಕ್ಯಾಬಿನೆಟ್, ಇಲ್ಲೂ ಕೂಡ ಟಿವಿನ ಹ್ಯಾಂಗ್ ಮಾಡ್ಬೋದು. ಕ್ಲಿಯರಿಟಿ ಆಯಿತಾ? ಈಗ ಈ ಡೋರ್ ಹಿಂದ್ಗಡೆಗೆ ಒಂದು ಬಾತ್ರೂಮ್ ಬರುತ್ತೆ. ಹ್ಯಾಂಡಲ್ಗಳೆಲ್ಲ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಂ, ಇಲ್ಲಿ ಇಷ್ಟ ಆಯಿತು ನೋಡಿ. ಬಾತ್ರೂಮ್ ಎಷ್ಟು ವಿಶಾಲವಾಗಿದೆ. 2x4 ವೆಟಿಫೈ ಟೈಲ್ಸ್ ಟಾಪ್ ಟು ಬಾಟಮು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಇವರು ಹಾಕಿ ಕೊಡ್ತಾರೆ. ಗ್ರಾನೈಟ್ ಕೊಟ್ಟಿರುವಂಥದ್ದು ಎಸ್ಪೆಷಲಿ ಇಲ್ಲಿ ಫ್ಲೋರಿಂಗು. ಓಕೆ, ಫಸ್ಟ್ ರೂಮ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಬೆಡ್ರೂಮ್. ಚೆನ್ನಾಗಿ ಬಂದಿದೆ ಗೆಳೆಯರೆ. ಇದು ಎರಡನೇ ಬೆಡ್ರೂಮ್. ನೋಡಿ, ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಇಡ್ಬೋದು. ಮತ್ತು ಬಾಲ್ಕನಿ ಕೂಡ ಬರುತ್ತೆ, ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, 5x5. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್, ಓವರ್ ಹೆಡ್ ವಾರ್ಡ್ರೋಬರ್ ಇದೆ. ಹಾಗೆ POP ಫಾಲ್ ಸೀಲಿಂಗು. ಬಾತ್ರೂಮ್, ಹಿಡನ್ ಬಾತ್ರೂಮ್ ಸಿಗುತ್ತೆ ನಿಮಗೆ. ಈ ಡೋರ್ ಓಪನ್ ಮಾಡಿದರೆ ಹಿಡನ್ ಬಾತ್ರೂಮ್. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಹಾಗೆ ಬಾತ್ರೂಮ್, ವಾಕಿಂಗ್ ಬಾತ್ರೂಮ್ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡು, ಸೇಮ್ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. 2x4 ವೆಟಿಫೈ ಟೈಲ್ಸ್ ಟಾಪ್ ಟು ಬಾಟಮ್. ವಾ, ಚೆನ್ನಾಗಿ ಬಂದಿದೆ ಮನೆ. ಬಾಲ್ಕನಿ ಡೋರ್ ಕೂಡ ಇದೆ, ಲೈಕ್ ನೋಡ್ತಾ ಇದ್ದೀರಾ. SS ಸಮೇತ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. 12 mm ಮಕ್ಕಳೆಲ್ಲ ಬರ್ಬೋದು. ಫುಲ್ ಡೆವಲಪ್ ಆಗಿದೆ ಏರಿಯಾ, ನೋಡಿದ್ದೀರಾ. ಡೋರ್ ಹಾಕೊಂಡ್ಬಿಡ್ತೀವಿ ಒಂದು ನಿಮಿಷ. ಸರಿ, ಹಾಗಾದರೆ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಈ 2 ಬೆಡ್ರೂಮ್ಗಳನ್ನ ತೋರಿಸಾಯಿತು. ಆ್ಯಸ್ ಇಟ್ ಈಸ್ ನಿಮಗೆ ಸೇಮ್ SS ರೈಲಿಂಗ್ಸ್ ಮತ್ತು ಸ್ಟೇರ್ಕೇಸ್ಗೆ ಗ್ರಾನೈಟ್ ಕೊಟ್ಟಿರೋದು ಮತ್ತು ನೈಟ್ ಲೈಟು. ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಮಾತಾಡ್ಬೋದು. ಏನಾದರೂ ಡೌಟ್ ಇದ್ದರೆ ಅವ್ರ ಹತ್ರ ಡಿಸ್ಕಷನ್ ಮಾಡ್ಬೋದು. ಥರ್ಡ್ ಫ್ಲೋರಲ್ಲಿ ಇದ್ದೀನಿ. ಇಲ್ಲಿ ಇಂಟೀರಿಯರ್ ವರ್ಕ್ ಎಂಟಿ ಇದ್ದರೆ ಸುಮ್ಮನೆ ಖಾಲಿ ಕಾಣಿಸಿದೆ ಅಂತ ಹೇಳಿ ಸಮ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಅಲ್ಲಿ ಸ್ಟಡಿ ಕ್ಯಾಬಿನೆಟ್ ಅಂತಲೇ ಹೇಳ್ಬೋದು. POP ಫಾಲ್ ಸೀಲಿಂಗ್ ಸಮೇತ. ಇನ್ಬಿಲ್ಟ್ ಸ್ಟೇರ್ಕೇಸು ಇದ್ರೆ ಟ್ರಿಪ್ಲೆಕ್ಸ್. ಇಲ್ಲೇ ಒಳಗಡೆ ಲ್ಯಾಡರ್ ಕೊಟ್ಟರೆ ಡೂಪ್ಲೆಕ್ಸ್ ಆಗಿಬಿಡುತ್ತೆ. ಇದು ಕಾನ್ಸೆಪ್ಟ್ ಒಳ್ಳೆಯದು. ನೋಡಿ, ಇಲ್ಲೂ ಕೂಡ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟು. ಸ್ಟಡಿ ಕ್ಯಾಬಿನೆಟ್ ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ, ಜಸ್ಟ್ ನಿಮಗೆ ಇಂಟೀರಿಯರ್ ವರ್ಕ್ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗಿರುತ್ತೆ, ಹೊರತು ಬೇರೆ ಏನೂ ಇಲ್ಲ. ವೆಂಟಿಲೇಷನ್ಗೆ 5x5 ಬಿಗ್ ವಿಂಡೋ, 3 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬರ್ ಸಿಗುತ್ತೆ ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಓವರ್ ಹೆಡ್ ವಾರ್ಡ್ರೋಬರು, POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, TV ಕ್ಯಾಬಿನೆಟ್. ಇಲ್ಲೂ ಕೂಡ ಆ್ಯಕ್ಚುಲಿ ಈ ರೂಮ್ ಚೆನ್ನಾಗಿ ಬಂದಿದೆ. ಈ ಡೋರ್ ಹಿಂದ್ಗಡೆ ಬಾತ್ರೂಮು. ಎಲ್ಲ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ, ಕಾಂಪ್ರಮೈಸ್ ಆಗಿಲ್ಲ.
ನೋಡಿ ಇದು ಕೂಡ ಬಾತ್ರೂಮ್ ವಿಶಾಲವಾಗಿ ಹೆವಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವಿಟ್ರಿಫೈಡ್ ಟೈಲ್ಸ್ ಇದೆ. ವಾಲ್ ಮೌಂಟ್ ಕಮೋಡು ಜಾಗ್ವಾರ್ದು ಎಲ್ಲ ಸಿಗುತ್ತೆ. 3 ಬೆಡ್ರೂಮ್ ತೋರಿಸಾಯಿತು. ಈಗ 4ನೇದೇನಿದೆ ನೋಡೋಣ. ಓಕೆ, ಪ್ರತಿಯೊಂದು ಟೀ ಕುಡ್ಡಿಲಿ ನೀವು ನೋಡ್ತಾ ಇರೋದು ವಿಂಡೋ ವಾಸ್ಕಲ್ ಪ್ರತಿಯೊಂದು ಗೆಳೆಯರೆ. ಇದು ಒಂದು ಮಲ್ಟಿಪರ್ಪಸ್ ರೂಮ್ ಅಂತಲೇ ಹೇಳ್ತಾ ಇದ್ದೀನಿ. ನೀವು ಹೋಮ್ ಥಿಯೇಟರು, ಜಿಮ್ಮು, ಯೋಗ, ಚಿಕ್ಕ ಫಂಕ್ಷನ್ನು ಏನು ಬೇಕಾದರೂ ಮಾಡ್ಕೋಬಹುದು ಇಲ್ಲಿ ಫ್ಯೂಚರಲ್ಲಿ, ಅಥವಾ ರೂಮಾಗೆ ಕನ್ವರ್ಟ್ ಮಾಡ್ಕೋಬೋದು. ಫುಲ್ ರೂಮ್ ಥರನೇ ಮಾಡಿಬಿಟ್ಟಿದ್ದಾರೆ. ಒಂದು ಬಿಗ್ ವಿಂಡೋ ವಿತ್ ಬಾಲ್ಕನಿ, ಕೆಳಗಡೆ ಏನು ನೋಡಿದಿರಲ್ಲ ಅದೇ ಥರ ಬಾಲ್ಕನಿ ಸಿಗುತ್ತೆ. ಬಟ್ ತುಂಬ ಚೆನ್ನಾಗಿ ವರ್ತ್ ಇದೆ. ನಾನೀಗ ಟಾಪ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮಗೆ. ಕೊನೆವರೆಗೂ ನೋಡ್ತಾ ಇರಿ. ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಸ್ಟೇರ್ ಕೇಸ್, ಲೈಟಿಂಗ್ ಆಗಲಿ, SS ರೇಲಿಂಗ್ಸು ಕಂಟಿನ್ಯೂ ಆಗುತ್ತೆ. ನಮಗೆ ಸ್ಕೈಲೈಟ್ ಕೊಟ್ಟಿರೋದ್ರಿಂದ ಮನೆ ಒಳಗಡೆ ಬೆಳಕು ಚೆನ್ನಾಗಿ ಎಂಟ್ರಿ ಆಗುತ್ತೆ. ಇಲ್ಲಿವರೆಗೂ SS ಬರುತ್ತೆ ಆ್ಯಂಡ್ ಟಾಪ್ ಫ್ಲೋರ್ವರೆಗೂ. ಡೋರ್ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ಹಾಂ, ಮೇಲ್ಗಡೆ ಬರೋದಕ್ಕೆ MS ಡೋರ್ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಹಾಕಿದ್ದಾರೆ. ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಮಾಡಿದ್ದಾರೆ ಆಲ್ರೆಡಿ. ಓಕೆ, ವಾಷಿಂಗ್ ಮಿಷಿನ್ ಇದೆಲ್ಲ ಇಡೋದಕ್ಕೆ ನೋಡಿ ಹೆಡ್ ರೂಮ್ ಮಾಡಿದ್ದಾರೆ. ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ಸು, ಮೇಲ್ಗಡೆ ಹೋಗೋದಕ್ಕೆ ಹೈಗೇಜ್ ಲ್ಯಾಡರು, ಇನ್ಲೆಟು, ಪ್ಲಗ್ ಪಾಯಿಂಟು, ಕೆಳಗಡೆ ಔಟ್ಲೆಟು, ವಾಷಿಂಗ್ ಮಿಷಿನ್ ಇಡ್ಬೋದು. ಇಲ್ಲೂ ಕೂಡ ಬಾಲ್ಕನಿ ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಅಕ್ಕಪಕ್ಕ ತುಂಬ ಪಾರ್ಕ್ಗಳಿದೆ. ಬಿಲ್ಡಿಂಗ್ಗಳು ರೈಸ್ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ. ಸಿಲ್ಕ್ ಇನ್ಸ್ಟಿಟ್ಯೂಟು ಸ್ಟ್ರೈಟ್ ಒಂದೇ ರೋಡು, 2.5 ಕಿಲೋಮೀಟ್ರ್ ಆಗುತ್ತೆ. ವಾಜರಳ್ಳಿ ಮೆಟ್ರೋ ಸ್ಟೇಷನ್ 3 ಕಿಲೋಮೀಟ್ರು. ನಿಮಗೆ ಗ್ರಾಸರಿ ವೆಜಿಟೇಬಲ್ಸ್ ಏನಾದರೂ ತೊಗೊತೀನಿ ಅಂದರೆ RB ಇನ್ಸ್ಟಿಟ್ಯೂಟ್ ಕಾಲೇಜ್ ಹತ್ರ ಹೋಗ್ಬೋದು. ಇದು ಅರ್ಧ ಕಿಲೋಮೀಟ್ರೂ ಇಲ್ಲ. ಬಸ್ ಕನೆಕ್ಟಿವಿಟಿ ಎಲ್ಲ ಇಲ್ಲಿ ಹತ್ತಿರ ಆಗುತ್ತೆ. ಸರಿನಾ? ಇದಿಷ್ಟು ಈ ಮನೆಯ ಡೀಟೇಲ್ಸು. ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ ಹೇಳ್ತಾ ಇದ್ದೀನಿ. ಬನಶಂಕರಿ 6 ಸ್ಟೇಜು 4th ಬ್ಲಾಕು, ಕೃಷ್ಣದ್ವಾರಕ ಹೋಟ್ಲ್ ಹಿಂದ್ಗಡೆ ಬರುತ್ತೆ ಮನೆ. ಕೊಟ್ಟಿರುವಂಥ ಲೊಕೇಶನ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸ್ಕಿಂಗ್ ಪ್ರೈಸ್ ಗೆಳೆಯರೆ 1,75 lakhs, 1,75 ಲಕ್ಷ ಕೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಮನೆ ಕ್ವಾಲಿಟಿಯಾಗಿದೆ, ವರ್ತ್ ಇದೆ. ಮೊಬೈಲಲ್ಲಿ ನೋಡಿದ್ದಕ್ಕೂ ಡೈರೆಕ್ಟಾಗಿ ಬಂದು ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಒಂದು ಸಲ ವಿಸಿಟ್ ಮಾಡಿ ಮನೆಯನ್ನು ಡೈರೆಕ್ಟಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅಂಥವ್ರಿಗೆ ಮನೇನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.